Hello young minds, welcome back to Triple T Academy YouTube platforms. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳು DCT ಎಕ್ಸಾಮ್ ಬರೆದಾಗಿದ್ದ ತಕ್ಷಣ ನಿನ್ನೆ ನಿಮ್ಮ ಡಿಪ್ಲೊಮೊ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಎನೇಬಲ್ ಮಾಡಿದರು. ಸೊ ಅದ್ರ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಈ ವಿಡಿಯೋನ ಈ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ಆ ವಿಡಿಯೋ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ಸಲ್ಲಿ ಕೊಡ್ತೀನಿ. ಸೊ ಅದಾದ ನಂತರ ನಿಮಗೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಡೇಟ್ ಯಾವಾಗ ಇರಬಹುದು, ಸೊ ಅದ್ರ ಕುರಿತಾದಂತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದ DCET ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾನೆ ಬಂದಿದ್ದೀವಿ. ಸೊ ಹಾಗೆ ವಿ ಹ್ಯಾವ್ ಗಿವನ್ ಸ್ಟೇಟ್ ಫಸ್ಟ್ ರ್ಯಾಂಕ್, 7th ರ್ಯಾಂಕ್ ಆ್ಯಸ್ ವೆಲ್ ಆಸ್ 8th ರ್ಯಾಂಕನ್ನು ಸಹ ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ 2025 DCET 2025 ಇದು ಆಲ್ರೆಡಿ ಕ್ಲಾಸಸ್ ಶುರು ಮಾಡ್ತಿದ್ದೀವಿ, ಲಾಂಗ್ ಟರ್ಮ್ ಕೋರ್ಸಸ್. ಸೊ ದೋಸ್ ಹೂ ಆರ್ ವಿಶ್, ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಟು ತ್ರಿಬಲ್ ಟಿ ಅಕಾಡೆಮಿ. ಸೊ ನೀವು ಇವನ್ ಬಿಫೋರ್ ನಿಮ್ಮ ಅಡ್ಮಿಷನ್ಸ್ ಕನ್ಫರ್ಮ್ ಮಾಡೋದಕ್ಕಿಂತ ಮುಂಚೆ ಯು ಕ್ಯಾನ್ ಟೇಕ್ ಅ ಡೆಮೋ ಕ್ಲಾಸಸ್, ದೆನ್ ಯು ಕ್ಯಾನ್ ಡಿಸೈಡ್ ವೆದರ್ ಯು ವಾಂಟ್ ಟು ಕಂಟಿನ್ಯೂ ವಿತ್ ತ್ರಿಬಲ್ ಟಿ ಅಕಾಡೆಮಿ ಆರ್ ನಾಟ್. ಸೊ ಆ್ಯಸ್ ವೆಲ್ ಆಸ್ ನಮ್ಮ ತ್ರಿಬಲ್ ಟಿ ಅಕಾಡೆಮಿ ಕಡೆಯಿಂದನೇ DCT ಸ್ಟಡಿ ಮೆಟೀರಿಯಲ್ಸು ಸಹ ಪ್ರೊವೈಡ್ ಮಾಡ್ತಿದೆ. ಸೊ ಲಾಸ್ಟ್ ಇಯರ್ ಆ್ಯಂಡ್ ಇವನ್ ಇನ್ ದಿಸ್ ಇಯರ್ ಈ ಒಂದು ಮೆಟೀರಿಯಲ್ಸಿಂದ ಮೆನಿ ನಂಬರ್ ಆಫ್ ಕ್ವೆಶನ್ಸು ರಿಪೀಟ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಸ್ಟಡಿ ಮೆಟೀರಿಯಲ್ಸ್ ನಿಮಗೆ ಬೋತ್ ತ್ರಿಬಲ್ ಟಿ ಪಬ್ಲಿಕೇಶನ್ ಆ್ಯಸ್ ವೆಲ್ ಆಸ್ ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲದರಲ್ಲೂ ಸಹ ಅವೈಲೇಬಲ್ ಇದೆ. ಸೊ ಲೆಟ್ಸ್ ಬಿಗಿನ್. ಸೊ ನಿಮ್ಮ DCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಟೆಂಟೇಟಿವ್ ಡೇಟನ್ನು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿಯವರು ಇನ್ನೂ ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ, ಬಟ್ ಟೆಂಟೇಟಿವ್ ಡೇಟ್ ನಮಗೆ ಸಿಕ್ಕಿದೆ. ದಟ್ ಈಸ್ ಯುವರ್ 2nd of July, 3rd of July ಆ್ಯಂಡ್ ದೆನ್ 4th of July. ಸೊ you can see 2nd of July, 3rd of July and 4th of July. Probably this is not the confirmed date. Probably ನಿಮಗೆ DCET 2024 ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ನ ಮಾಡ್ಬೋದು. ಸೊ ಹಾಗಾದರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಸಲ್ಲಿ ಯಾವ್ಯಾವೆಲ್ಲ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟಾಗಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ರಿಮೆಂಬರ್, ನೀವು DCET ಅಪ್ಲಿಕೇಶನ್ಸ್ ಹಾಕಬೇಕಾದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಿದ್ರಿ ಡ್ಯೂರಿಂಗ್ ಯುವರ್ ಅಪ್ಲಿಕೇಶನ್ ಪ್ರೋಸೆಸ್, ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಒಂದು ಫೈಲ್ ಮಾಡಿ ಇಟ್ಕೊಬೇಕಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್, ಸೊ ಇಲ್ಲಿ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಯಾವುದ್ಯಾವುದು ಎಲ್ಲ ಪ್ರತಿಯೊಂದು DCET 2024 ವಿದ್ಯಾರ್ಥಿಗಳಿಗೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್, ದಟ್ ಈಸ್ ಯುವರ್ ಫೈನಲ್ ಪ್ರಿಂಟ್ಔಟ್ ಆಫ್ ದ DCET 2024 ಆನ್ಲೈನ್ ಅಪ್ಲಿಕೇಶನ್ಸ್, ನಿಮ್ಮ ಅಡ್ಮಿಟ್ ಕಾರ್ಡ್. ಸೊ ಅಡ್ಮಿಟ್ ಕಾರ್ಡ್ ಜೊತೆಗೆ SSLC and 10th marks card, and then diploma or equivalent examinations cards, all the semester diploma marks cards, ಜೊತೆಗೆ 7 years ಆಫ್ ಸ್ಟಡಿ ಸರ್ಟಿಫಿಕೇಟ್. ಸೊ ಈ ಒಂದು 7 years ಆಫ್ ಸ್ಟಡಿ ಸರ್ಟಿಫಿಕೇಟಲ್ಲಿ ನಿಮಗೆ BEO ಸೈನ್, ಬ್ಲಾಕ್ ಎಜುಕೇಷನ್ ಆಫೀಸರ್ ಸೈನ್ ಕಂಪಲ್ಸರಿಯಾಗಿ ಮಾಡಿರಲೇಬೇಕು. ಸೊ ಇದು ಅಪ್ಡೇಟೆಡೇ ಆಗಿರಬೇಕು. ಸೊ ಆ್ಯಂಡ್ ದೆನ್ ಇಫ್ ಡಾಕ್ಯುಮೆಂಟ್ಸ್ ಇಫ್ ಓನ್ಲಿ ಅಪ್ಲಿಕೇಬಲ್. ಸೊ ಇದ್ರ ಜೊತೆಗೆ ನಿಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ಸಹ ವೆರಿ ಇಂಪಾರ್ಟೆಂಟ್. ಐ ಹೋಪ್ ಇದು ಆಲ್ರೆಡಿ ಎಲ್ಲ ಸ್ಟೂಡೆಂಟ್ಸು ನಿಮ್ಮ ಅಪ್ಲಿಕೇಶನ್ಸ್ ಟೈಮಲ್ಲಿ RD ನಂಬರ್ ಹಾಕಿರ್ತೀರಾ. ಸೊ RD ನಂಬರ್ ಹಾಕಿದ ತಕ್ಷಣ ನಿಮ್ಮ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಆಟೋಮೆಟಿಕಾಗಿ ಫಿಕ್ಸ್ ಆಗಿರುತ್ತೆ. ಸೊ ಅದನ್ನು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್. ಸೊ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಈಸ್ ದೋಸ್ ಹೂ ಆರ್ ಅಪ್ಲೈಡ್ ಫಾರ್ ದಿಸ್ ಕನ್ನಡ ಮೀಡಿಯಮ್ ಕೋಟಾ. ಸೊ ಯಾರೆಲ್ಲ ಕನ್ನಡ ಮೀಡಿಯಮ್ ಕೋಟಾಗೆ ಅಪ್ಲೈ ಮಾಡಿದ್ದೀರೋ, ಸೊ ಅವರು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್, ಹಾಗೆ ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ NCC ಸ್ಪೋರ್ಟ್ಸ್ ಕೋಟಾ ರಿಸರ್ವೇಷನ್ಸ್ ಅಪ್ಲೈ ಮಾಡಿರೋರು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನಿಮಗೆ NCC ಆಗಿರ್ಬೋದು, ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು. ಸೊ ಅದು ಆ್ಯಂಡ್ ದೆನ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸ್ ಯಾರೆಲ್ಲ ನೀವು ಬೇರೆ ಬೇರೆ ರಿಸರ್ವೇಷನ್ಸ್ನ ಆಕ್ಯುಪೈ ಮಾಡಿ ರಿಸರ್ವೇಷನ್ಸ್ನ ಕ್ಲೈಮ್ ಮಾಡಿದ್ರು, ಸೊ ಆ ಎಲ್ಲ ರಿಸರ್ವೇಷನ್ಸು ಡೇಟಾನು ನೀವು ಫೈಲ್ ಮಾಡಿ ಇಟ್ಕೊಬೇಕಾಗುತ್ತೆ. ಸೊ ಅದರ ಜೊತೆಗೆ ನಿಮ್ಮ ಕಾಲೇಜಸ್ಗಳಲ್ಲಿ ಡಿಪ್ಲೊಮೊ ಪ್ರಾವಿಷನಲ್ ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡಿಪ್ಲೊಮೊ ಪ್ರಾವಿಷನಲ್ ಸರ್ಟಿಫಿಕೇಟ್ನ ಕಲೆಕ್ಟ್ ಮಾಡ್ಕೊಬೇಕು. ಸೊ ಒನ್ಸ್ ನೀವು ಆಲ್ ದ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿ ಫೈಲ್ ಮಾಡಿ ಇಟ್ಕೊಂಡು ಆದ ನಂತರ ನೀವು 3 ಸೆಟ್ ಆಫ್ ಜೆರಾಕ್ಸ್ನ ತೊಗೊಬೇಕಾಗುತ್ತೆ. ಸೊ 3 ಸೆಟ್ ಆಫ್ ಜೆರಾಕ್ಸ್ನ ತೊಗೊಂಡು ಅದನ್ನು ಅಟೆಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ A1 ಆಫೀಸರ್ ಕೈಯಲ್ಲಿ ಸೈನನ್ನು ಸಹ ತೊಗೊಬೇಕಾಗುತ್ತೆ. ಸೊ A1 ಆಫೀಸರ್ ಯಾರು? ಸೊ A1 ಆಫೀಸರ್ ಯಾರು ಅಂದರೆ ಯಾರಿಗೆ ಗ್ರೀನ್ ಪೆನ್ನಲ್ಲಿ ಸೈನ್ ಮಾಡೋ ಅಥಾರಿಟಿ ಇರುತ್ತೋ, ಸೊ ಅವರು A1 ಆಫೀಸರ್ ಆಗಿರ್ತಾರೆ. ಮೋಸ್ಟ್ಲಿ ಗೌರ್ಮೆಂಟ್ ಕಾಲೇಜ್ ಪ್ರಿನ್ಸಿಪಲ್ಸ್ ಕೈಯಲ್ಲಿ ಮಾಡಿಸಿದ್ರೆ ದಟ್ ಈಸ್ ಬೆಸ್ಟ್. ಆ್ಯಂಡ್ ದೆನ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೊಗೊಬೇಕಾಗುತ್ತೆ. ಸೊ ಇದೆಲ್ಲ ಆದ ನಂತರ ಡ್ಯೂರಿಂಗ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಟೈಮಲ್ಲಿ
ನಿಮಗೆ ಒಂದು ಕೋಡ್ ಕೊಡ್ತಾರೆ. ಆಫ್ಟರ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆದಮೇಲೆ ಒಂದು ಕೋಡ್ ಕೊಡ್ತಾರೆ. ದ್ಯಾಟ್ ಕೋಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಕೋಡನ್ನು ಮಿಸ್ ಮಾಡೋದಕ್ಕೆ ಹೋಗ್ಬಿಡಿ, ಬಿಕಾಸ್ ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ ಆ ಕೋಡ್ ತುಂಬ ಅಗತ್ಯವಾಗಿ ಹೋಗುತ್ತೆ. ಸೊ ಇದಿಷ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಬೇಕಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ಸೊ ಇವನ್ ಬಿಫೋರ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಡೇಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಯು ಹ್ಯಾವ್ ಟು ಬಿ ರೆಡಿ ವಿತ್ ಆಲ್ ದಿಸ್ ನೆಸೆಸರಿ ಡಾಕ್ಯುಮೆಂಟ್ಸ್. ನಿಮ್ಮ ಅಪ್ಲಿಕೇಶನ್ಸ್ ಟೈಮಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ರೋ ಅಷ್ಟು ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಟೈಮಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವಾಟ್ ನೆಕ್ಸ್ಟ್ ಆಫ್ಟರ್ DCT ಅನ್ನೋದ್ರ ಓವರ್ ಆಲ್ ವ್ಯೂ ಅನ್ನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವೈಲಬಲ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂದರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.